Hello everyone, welcome to Lakshmi Tutorials. Dear friends, ಇವತ್ತಿನ ಕ್ಲಾಸಲ್ಲಿ ನಾವು ಫಿಸಿಕ್ಸ್ನ ಒಂದು ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಫಿಸಿಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಸೌಂಡ್, ಈ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈ ಚಾಪ್ಟರ್ ಏನಿದೆ ನಮ್ಮ CTET ಹಾಗೆ KTET ಹಾಗೆ GPSTR ಎಲ್ಲ ಎಕ್ಸಾಮ್ ದೃಷ್ಟಿಯಿಂದನೂ ಸಹ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಹಾಗೆ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋವಂಥದ್ದು ಪ್ರತಿಯೊಂದು ಕಾನ್ಸೆಪ್ಟು ಸಹ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕಾನ್ಸೆಪ್ಟ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಮ್ಮ CTET ಹಾಗೆ KTET GPSTR ಈ ಮೂರು ಎಕ್ಸಾಮ್ಸ್ಗೂ ಸಹ ನಮ್ಮ NCERT ಟೆಕ್ಸ್ಟ್ ಬುಕ್ಸನ್ನು ಪಿನ್ ಟು ಪಿನ್ ನಾವು ರೆಫರ್ ಮಾಡಬೇಕಾಗತ್ತೆ. ಅದರಲ್ಲೂ 6th to 8th ಟೆಕ್ಸ್ಟ್ ಬುಕ್ಸಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದಷ್ಟನ್ನು ನಾವು ಒಂದು ಪಾಯಿಂಟು ಬಿಡ್ದಿರ ನಾವು ಓದಬೇಕಾಗತ್ತೆ ಅಥವಾ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನಿಲ್ಲಿ 6th to 8th NCERT ಟೆಕ್ಸ್ಟ್ ಬುಕ್ಸು ಜೊತೆಗೆ 9th and 10th ಟೆಕ್ಸ್ಟ್ ಬುಕ್ಸು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಸೌಂಡ್ ಚಾಪ್ಟರಲ್ಲಿ ನಮ್ಮ NCERT ಟೆಕ್ಸ್ಟ್ ಬುಕ್ಸನ್ನು ತಗೊಂಡಾಗ 8th ಹಾಗೆ 9th ಈ ಎರಡು ಟೆಕ್ಸ್ಟ್ ಬುಕ್ಕಲ್ಲಿ ಡೀಟೈಲ್ಡ್ ಇನ್ಫಾರ್ಮೇಷನ್ ಇದೆ. ಸೊ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಆದಷ್ಟು ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗೆ ಕೆಲವೊಂದಷ್ಟು ಪ್ರೀವಿಯಸ್ ಇಯರಲ್ಲಿ ಕೇಳಿದಂತಹ ಕ್ವೆಶನ್ಸನ್ನು ಸಹ ನಾನಿಲ್ಲಿ ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಯರ್ ಫ್ರೆಂಡ್ಸ್, ಮೊದಲಿಗೆ ನಾವು ಸೌಂಡ್ ಅಂದರೆ ಏನು ಅಂತ ನೋಡೋಣ. ಸೌಂಡ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಶಬ್ದ ಅಂತ ಕರಿತೀವಿ. ಹಾಗಾದರೆ ಸೌಂಡ್ ಅಂದರೆ ಏನು? ಸೌಂಡ್ ಏನದು ಅಂತಂದರೆ ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೌಂಡ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ವಿಚ್ ಪ್ರೊಡ್ಯೂಸಸ್ ಹಿಯರಿಂಗ್ ಸೆನ್ಸೇಷನ್ ಇನ್ ಅವರ್ ಇಯರ್ಸ್. ಸೌಂಡ್ ಅನ್ನೋದು ಎನರ್ಜಿಯ, ಶಕ್ತಿಯ ಒಂದು ರೂಪ ಅಂತ ಹೇಳ್ಬೋದು. ಹಾಗೆ ನಮಗೆಲ್ಲ ತಿಳಿದಿರೋ ಹಾಗೆ ಹೀಟ್ ಎನರ್ಜಿ ಅನ್ನೋದು ಒಂದು ಶಕ್ತಿಯ ರೂಪ, ಹಾಗೆ ಲೈಟ್ ಎನರ್ಜಿ ಅನ್ನೋದು ಸಹ ಒಂದು ಶಕ್ತಿಯ ರೂಪ, ಹಾಗೆ ಮೆಕ್ಯಾನಿಕಲ್ ಎನರ್ಜಿ ಅನ್ನೋದು ಸಹ ಶಕ್ತಿಯ ಒಂದು ರೂಪ. ಹೀಟ್ ಎನರ್ಜಿ, ಲೈಟ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಇವೆಲ್ಲನೂ ಸಹ ಹೇಗೆ ಒಂದು ಶಕ್ತಿಯ ರೂಪಗಳೋ ಸೌಂಡ್ ಸಹ ಒಂದು ಶಕ್ತಿಯ ರೂಪ ಅಂತ ಹೇಳಬಹುದು. ಓಕೆ, ಹಾಗಾದರೆ ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಸೌಂಡ್ ಹೇಗೆ ಉಂಟಾಗುತ್ತೆ ಅಂತ ನೋಡೋಣ. ಡಿಯರ್ ಫ್ರೆಂಡ್ಸ್, ಸೌಂಡ್ ಉಂಟಾಗಬೇಕಾದ್ರೆ ನಾವೇನು ಮಾಡಬೇಕು? ರಬ್ ಮಾಡಬೇಕು, ಇಲ್ಲ ಪ್ಲಕ್ ಮಾಡಬೇಕು, ಇಲ್ಲ ಸ್ಕ್ರ್ಯಾಚ್ ಮಾಡಬೇಕು, ಇಲ್ಲ ಅಂತಂದರೆ ಬ್ಲೋ ಮಾಡಬೇಕು. ಈ ಥರ ಮಾಡೋದ್ರಿಂದ ಸೌಂಡ್ ಉಂಟಾಗುತ್ತೆ ಅಲ್ವಾ? ಇಲ್ಲೊಂದು ಪಾತ್ರೆ ಇದೆ, ಈ ಪಾತ್ರೆಯಲ್ಲಿ ಸೌಂಡ್ ಬರಬೇಕಾದ್ರೆ ನಾವೇನು ಮಾಡಬೇಕು? ಆ ಪಾತ್ರೆಯನ್ನು ಹಿಂಗೆ ಹೊಡಿಬೇಕು ಅಲ್ವಾ? ಸೊ ಆ ಪಾತ್ರೆಯನ್ನು ಹೊಡೆದಾಗ ಏನಾಗುತ್ತೆ? ಅಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಇದೆ. ಈ ಥರದ ಗೇಮನ್ನು ನಾವು ಚಿಕ್ಕವಾಗ ಆಡೇ ಇರ್ತೀವಿ. ರಬ್ಬರ್ ಬ್ಯಾಂಡನ್ನು ಹಿಂಗೆ ಸ್ಟ್ರೆಚ್ ಮಾಡಿ ಇಟ್ಕೊಂಡು ಅದನ್ನು ಸ್ಟ್ರೈಕ್ ಮಾಡಿದಾಗ ಏನಾಗುತ್ತೆ? ಅದೊಂದು ಸೌಂಡ್ ಬರುತ್ತೆ. ಅದೇ ಥರ ಇಲ್ಲಿ ಈ ಪಿಕ್ಚರನ್ನು ನೋಡಿದಾಗ ಈ ಪಿಕ್ಚರಲ್ಲಿ ಏನಿದೆ ಅಂತಂದರೆ ಒಂದು ವೆಸಲಲ್ಲಿ ವಾಟರ್ ಇದೆ, ಒಂದು ಪಾತ್ರೆಯಲ್ಲಿ ವಾಟರ್ ಇದೆ. ಆ ಪಾತ್ರೆಯನ್ನು ಒಂದು ಸ್ಪೂನಲ್ಲಿ ಇಲ್ಲಿ ಹೊಡಿತಾ ಇದ್ದಾರೆ. ಆಗೇನಾಗುತ್ತೆ ಅಂತಂದರೆ ಸೌಂಡ್ ಬರುತ್ತೆ. ಸೌಂಡ್ ಬರೋದ್ರ ಜೊತೆಗೆ ಈ ನೀರಲ್ಲಿ ಅಲೆಗಳು ಉಂಟಾಗುತ್ತೆ. ಹೌದಾ? ಅದೇ ಥರ ಇದನ್ನು ಗಮನಿಸಿದಾಗ ಇಲ್ಲಿ ಗ್ಲಾಸಸ್ ಇದೆ ಆಫ್ ಸೇಮ್ ಸೈಜ್. ಒಂದೊಂದು ಗ್ಲಾಸಲ್ಲೇ ಒಂದೊಂದು ಲೆವೆಲ್ಗೆ ನೀರನ್ನು ಹಾಕಿದ್ದಾರೆ. ಇದನ್ನು ನಾವು ಬಾರಿಸಿದಾಗ ಡಿಫ್ರೆಂಟ್ ಸೌಂಡ್ ಬರುತ್ತೆ ಅಲ್ವಾ? ಇದೆಲ್ಲ ಎಕ್ಸಾಂಪಲ್ಸಲ್ಲೂ ಸಹ ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಹಾಗಾದರೆ ಸೌಂಡ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಅಂತಂದರೆ, ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಸ್ಕ್ರ್ಯಾಚ್ ಮಾಡಬೇಕು, ಇಲ್ಲ ರಬ್ ಮಾಡಬೇಕು, ಇಲ್ಲ ಬ್ಲೋ ಮಾಡಬೇಕು, ಇಲ್ಲ ಶೇಕ್ ಮಾಡಬೇಕು. ಸೊ ಈ ಥರ ಮಾಡಿದಾಗ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಥರ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದರ ಅರ್ಥ ಏನು ಅಂತಂದರೆ ಅಲ್ಲಿ ಕಂಪನ ಉಂಟಾಗ್ತಾ ಇದೆ ಅಂತ. ಏನಾಗ್ತಾ ಇದೆ ಅಲ್ಲಿ ಅಂತಂದರೆ ಕಂಪನ ಉಂಟಾಗ್ತಾ ಇದೆ, ವೈಬ್ರೇಷನ್ ಉಂಟಾಗ್ತಾ ಇದೆ ಅಂತ. ಸೊ ಈ ವೈಬ್ರೇಷನ್ನಿಂದನೇ ನಮಗೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಇದೇ ಪಾತ್ರೆಯನ್ನು ಸುಮ್ಮನೆ ಆ ಪಾತ್ರೆನ ನಾವು ಅಲ್ಲಿ ಇಟ್ಟಿದ್ದೀವಿ ಅಂತಂದರೆ ಅಲ್ಲಿ ಸೌಂಡ್ ಬರೋದಿಲ್ಲ, ಹೌದಲ್ವಾ? ಅಂದರೆ ಅಲ್ಲಿ ವೈಬ್ರೇಷನ್ ಉಂಟಾಗ್ತಾ ಇಲ್ಲ. ಅಲ್ಲಿ ಸೌಂಡ್ ಬರಬೇಕು ಅಂತಂದರೆ ನಾವು ಆ ಪಾತ್ರೆನ ಬೀಳಿಸ್ಬೇಕು, ಇಲ್ಲ ಆ ಪಾತ್ರೆನ ಹೊಡಿಬೇಕು. ಆಗಾದಾಗ ಮಾತ್ರ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಸೌಂಡ್ ಪ್ರೊಡ್ಯೂಸ್ ಆಗೋದು ಕಂಪನದಿಂದ ಅಥವಾ ವೈಬ್ರೇಷನ್ನಿಂದ. ಒಂದು ವಸ್ತು ವೈಬ್ರೇಷನ್ ಆಗ್ತಿದೆ ಅಂತಂದರೆ ಅಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಈಗ ನೀವು ಈ ಪಾತ್ರೆಯನ್ನು ಹೊಡೆದಾದ್ಮೇಲೆ ಆ ಪಾತ್ರೆಯನ್ನು ಟಚ್ ಮಾಡಿದ್ರೆ ನಮಗೆ ಫೀಲ್ ಆಗುತ್ತೆ ಅದು ವೈಬ್ರೇಷನ್ ಆಗ್ತಿದೆ ಅಂತ. ಸೊ ಆ ಥರ ವೈಬ್ರೇಷನ್ ಆಗುವಂಥ ವಸ್ತುವಿನಿಂದ ನಮಗೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಈ ವೈಬ್ರೇಷನ್ ಅಂತ ಅಂದಾಗ ನಾವು ಚಲನೆಯ ಒಂದು ವಿಧವನ್ನು ಗಮನಿಸಬೇಕಾಗತ್ತೆ. ಯಾವುದದು ವಿಧ ಅಂತಂದರೆ, ಡಿಯರ್ ಫ್ರೆಂಡ್ಸ್, ನಮಗೆ ಚಲನೆಯಲ್ಲಿ ವಿವಿಧ ವಿಧಗಳು ಗೊತ್ತಿದ್ದಾವೆ. ಯಾವ್ಯಾವ ಒಂದು ಅಂದರೆ ಸರಳ ರೇಖೆಯ ಚಲನೆ, ವೃತ್ತಿಯ ಚಲನೆ, ಆಂದೋಲನ ಚಲನೆ, ಭ್ರಮಣೆ, ಪರಿಭ್ರಮಣೆ ಇವೆಲ್ಲವೂ ಸಹ ಚಲನೆಯಲ್ಲಿನ ವಿಧಗಳು. ಸರಳ ರೇಖೆಯ ಚಲನೆ, ಲೀನಿಯರ್ ಮೋಷನ್, ಸರ್ಕ್ಯುಲರ್ ಮೋಷನ್, ಆಸಿಲೇಟರಿ ಮೋಷನ್, ರೊಟೇಷನ್, ರೆವಲ್ಯೂಷನ್ ಇವೆಲ್ಲವೂ ಸಹ ಟೈಪ್ಸ್ ಆಫ್ ಮೋಷನ್.
ನಮ್ಮ ಈ ವೈಬ್ರೇಷನ್ ಏನಿದೆ ಇದು ಯಾವ ಥರದ ಮೋಷನ್ಗೆ ಎಕ್ಸಾಂಪಲ್ ಆಗಿದೆ? ಈ ವೈಬ್ರೇಷನ್ ಅನ್ನೋದು ಆಸಿಲೇಟರಿ ಮೋಷನ್ಗೆ ಎಕ್ಸಾಂಪಲ್ ಆಗಿದೆ ಅಲ್ವಾ? ಸೊ ಏನದು ಆಸಿಲೇಟರಿ ಮೋಷನ್ ಅಂತಂದರೆ, ಯಾವುದಾದ್ರೂ ಒಂದು ಆಬ್ಜೆಕ್ಟು ಟೂ ಆ್ಯಂಡ್ ಫ್ರೋ ಮೋಷನ್ ಆಗ್ತಿದ್ರೆ ಅಂಥ ವೈಬ್ರೇಷನ್, ಅಂಥ ಎಕ್ಸಾಂಪಲನ್ನು, ಅಂಥ ಮೋಷನನ್ನು ನಾವೇನಂತ ಕರಿತೀವಿ? ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನೀವೊಂದು ಪೆನ್ನನ್ನು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು, ಒಂದು ಪೆನ್ನನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನು ಜಸ್ಟ್ ಇದನ್ನು ಪುಷ್ ಮಾಡೋದು. ಒಂದು ಎಡ್ಜನ್ನು ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಇನ್ನೊಂದು ಎಡ್ಜನ್ನು ನಾವು ಪುಷ್ ಮಾಡಿದಾಗ ಅದೇನಾಗುತ್ತೆ, ಅಲ್ಲವರೆಗೂ ಹೋಗಿ ಮತ್ತೆ ಹಿಂದಕ್ಕೆ ಬಂದು ಮತ್ತೆ ಅದೇ ಪೊಸಿಷನ್ಗೆ ನಿಂತ್ಕೊಳ್ಳುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ಉಯ್ಯಾಲೆ. ಸೊ ಉಯ್ಯಾಲೆಯನ್ನು ನಾವು ತೂಗುವಾಗ ಮುಂದಕ್ಕೆ ಇಲ್ಲಿ ಫಿಕ್ಸ್ಡ್ ಆಗಿರುತ್ತೆ ಉಯ್ಯಾಲೆ. ಇದನ್ನು ತೂಗಿದಾಗ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಹೋಗುತ್ತೆ, ನಂತರ ಅದೇ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ ಅಲ್ವಾ? ಸೊ ಈ ಥರ ಟೂ ಆ್ಯಂಡ್ ಫ್ರೋ ಅಥವಾ ಬ್ಯಾಕ್ ಆ್ಯಂಡ್ ಫ್ರಂಟ್ ಮೂಮೆಂಟ್ ಏನಿದೆ ಇದನ್ನೇ ನಾವೇನಂತ ಕರಿತೀವಿ ಅಂತಂದರೆ ಆಸಿಲೇಟರಿ ಮೋಷನ್ ಅಂತ ಕರಿತೀವಿ. ಸೊ ಈ ವೈಬ್ರೇಷನ್ ಅನ್ನೋದೇನಿದೆ ಅದು ಕೂಡ ಅಷ್ಟೇ, ಪಾರ್ಟಿಕಲ್ಲು ಅದಿರೋ ಜಾಗದಲ್ಲೇ ಇರುತ್ತೆ, ಆ ಕಡೆ ಈ ಕಡೆ ಎಡಕ್ಕೆ ಬಲಕ್ಕೆ ಅಥವಾ ಮೇಲಕ್ಕೆ ಕೆಳಕ್ಕೆ ಹಿಂಗೆ ಚಲಿಸ್ತಾ ಇರುತ್ತೆ. ಸೊ ಆ ಥರ ಮೋಷನನ್ನೇ ನಾವು ವೈಬ್ರೇಷನ್ ಅಂತ ಹೇಳ್ತೀವಿ. ಇದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ, ಬಿಕಾಸ್ ಒಂದು ಸಲ ಇದು ಎಕ್ಸಾಮಲ್ಲಿ ಅರೈಸ್ ಆಗಿತ್ತು, ವೈಬ್ರೇಷನ್ ಅನ್ನೋದು ಯಾವ ಚಲನೆಯ ವಿಧಕ್ಕೆ ಸೇರಿದೆ ಅಂತ. ಸೊ ವೈಬ್ರೇಷನ್ ಅನ್ನೋದು ಯಾವ ಚಲನೆಯ ವಿಧಕ್ಕೆ ಸೇರಿದೆ ಅಂತಂದರೆ ಅದು ಆಸಿಲೇಟರಿ ಮೋಷನ್ಗೆ ಎಕ್ಸಾಂಪಲ್ ಆಗಿದೆ. ಸೊ ಆಸಿಲೇಟರಿ ಮೋಷನ್ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಸಿಂಪಲ್ ಪೆಂಡುಲಮನ್ನು ಎಕ್ಸಾಂಪಲ್ ಆಗಿ ತೊಗೊಳ್ತೀವಿ. ಒಂದು ಸಿಂಪಲ್ ಪೆಂಡುಲಮನ್ನು ಸ್ಟಾರ್ಟಿಂಗ್ ಪೊಸಿಷನ್ ಏನಿದೆ ಅದನ್ನು ನಾವು ಮೀನ್ ಪೊಸಿಷನ್ ಅಂತ ಕರಿತೀವಿ. ಅದನ್ನು ಒಂದು ಕಡೆಗೆ ನಾವು ಎಳೆದು ಬಿಟ್ಟಾಗ, ಅಂದರೆ ಪಾಯಿಂಟ್ ಎಗೆ ಎಳೆದು ಬಿಟ್ಟಾಗ ಅದೇನಾಗುತ್ತೆ ಅಂತಂದರೆ ಮೀನ್ ಪೊಸಿಷನ್ಗೆ ಬರುತ್ತೆ. ಮೀನ್ ಪೊಸಿಷನ್ ನಂತರ ಇನ್ನೊಂದು ಪೊಸಿಷನ್ ಬಿ ಪೊಸಿಷನ್ವರೆಗೂ ಹೋಗಿ ಮತ್ತೆ ಹಿಂಗೆ ರೊಟೇಟ್ ಆಗ್ತಾನೆ ಇರುತ್ತೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಟು ಆ್ಯಂಡ್ ಫ್ರೋ ಮೋಷನ್ ಆಗ್ತಾ ಇರುತ್ತಲ್ವ, ಇದನ್ನೇ ನಾವು ಆಸಿಲೇಟರಿ ಮೋಷನ್ ಅಂತ ಹೇಳ್ತೀವಿ. ಸೊ ಎಲ್ಲ ಥರದ ವೈಬ್ರೇಷನ್ನು ಯಾವ ಥರದ ಚಲನೆಗೆ ಉದಾಹರಣೆ ಅಂತಂದರೆ ಅದು ಆಂದೋಲನ ಚಲನೆ ಅಥವಾ ಆಸಿಲೇಟರಿ ಮೋಷನ್ ಅಂತ ಹೇಳ್ತೀವಿ. ಇದನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ ಡಿಯರ್ ಫ್ರೆಂಡ್ಸ್, ಇಲ್ಲಿರೋಂಥ ಫಿಗರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ವೈಬ್ರೇಟಿಂಗ್ ಟ್ಯೂನಿಂಗ್ ಫೋಕನ್ನು ಒಂದು ಪೆಂಡುಲಮ್ಗೆ, ಸಿಂಪಲ್ ಪೆಂಡುಲಮ್ಗೆ ನಾವು ಇಡ್ತಾ ಇದ್ದೀವಿ, ಅಂದರೆ ಟಚ್ ಮಾಡ್ತಾಯಿದ್ದೀವಿ, ಜಸ್ಟ್ ಅದನ್ನು ಟಚ್ ಮಾಡ್ತಾ ಇದ್ದೀವಿ. ಆಗೇನಾಗುತ್ತೆ ಅಂತಂದರೆ ಅದು ಪೊಸಿಷನ್ ಚೇಂಜ್ ಆಗುತ್ತೆ. ಸೊ ಇದು ಯಾವ ಥರದ ಮೋಷನ್ಗೆ ಎಕ್ಸಾಂಪಲ್ ಅಂತಂದರೆ ಇದು ಆಸಿಲೇಟರಿ ಮೋಷನ್ಗೆ ಎಕ್ಸಾಂಪಲ್ ಆಗಿದೆ. ಹಾಗೆ ಇಲ್ಲಿ ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲೊಂದು ಟ್ಯೂನಿಂಗ್ ಫೋಕ್ ಇದೆ, ಅದು ವೈಬ್ರೇಷನ್ ಆಗ್ತಿದೆ. ಸೊ ವೈಬ್ರೇಷನ್ ಆಗ್ತಿದೆ ಅಂತಂದರೆ ಏನಾಗುತ್ತೆ ಅಂದರೆ ಈ ಟ್ಯೂನಿಂಗ್ ಫೋಕ್ಗೆ ಹತ್ತಿರದಲ್ಲಿರುವಂತಹ ಏರ್ ಪಾರ್ಟಿಕಲ್ಸ್ ಏನಿದೆ, ಇಲ್ಲಿರುವಂಥ ಏರ್ ಪಾರ್ಟಿಕಲ್ಸ್ ಏನಾಗುತ್ತೆ ಅದು ಕಂಪ್ರೆಸ್ ಆಗುತ್ತೆ. ಸೊ ಕಂಪ್ರೆಸ್ ಆದಾಗ ಏನಾಗುತ್ತೆ, ಅಲ್ಲಿ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಸೊ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾಗೆ ಡೆನ್ಸಿಟಿನೂ ಜಾಸ್ತಿ ಆಗುತ್ತೆ. ಈ ವೈಬ್ರೇಷನ್ ಆಗ್ತಾ ಇರಬೇಕಾದ್ರೆ ಟ್ಯೂನಿಂಗ್ ಫೋಕ್ ಮುಂದಕ್ಕೆ ಬಂದಾಗ ಈ ಪಾರ್ಟಲ್ಲಿರುವಂಥ ಏರ್ ಪಾರ್ಟಿಕಲ್ಸು ಕಂಪ್ರೆಷನ್ ಆಗುತ್ತೆ, ಅದ್ರ ಜೊತೆಗೆ ಇದು ಹಿಂದಕ್ಕೆ ಬರುತ್ತೆ. ಸೊ ಈ ಥರ ವೈಬ್ರೇಷನ್ ಆಗ್ತಾ ಇದ್ದಾಗ ಏನಾಗುತ್ತೆ, ಇಲ್ಲಿರುವಂಥ ಪಾರ್ಟಿಕಲ್ಸು ಕಂಪ್ರೆಷನ್ ಆಗುತ್ತೆ, ಹಾಗೆ ರೇರ್ ಫ್ರ್ಯಾಕ್ಷನ್, ಕಂಪ್ರೆಷನ್, ರೇರ್ ಫ್ರ್ಯಾಕ್ಷನ್. ಈ ವೈಬ್ರೇಷನ್ ಅನ್ನೋದು ಜಸ್ಟ್ ಒಂದು ಸಲ ಹಿಂಗೆ ವೈಬ್ರೇಟ್ ಆಗಿ ಸುಮ್ಮನೆ ಆಗಿಬಿಡೋದಿಲ್ಲ, ಅದು ಕಂಟಿನ್ಯೂಸ್ ಆಗಿ ಸ್ವಲ್ಪ ಹೊತ್ತು ವೈಬ್ರೇಟ್ ಆಗ್ತಾ ಇರುತ್ತಲ್ಲ. ಸೊ ಯಾವಾಗ ಅದು ಕಂಟಿನ್ಯೂಸ್ ಆಗಿ ವೈಬ್ರೇಷನ್ ಆಗ್ತಾ ಇರುತ್ತೆ ಆಗ ಅದರ ಪಕ್ಕದಲ್ಲಿ ಅಥವಾ ಅದ್ರ ಸುತ್ತಲೂ ಇರುವಂಥ ಏರ್ ಪಾರ್ಟಿಕಲ್ಸ್ ಏನಾಗುತ್ತೆ ಅದು ಕಂಪ್ರೆಷನ್ ಆಗುತ್ತೆ, ಹಾಗೆ ರೇರ್ ಫ್ರ್ಯಾಕ್ಷನ್. ಕಂಪ್ರೆಷನ್, ರೇರ್ ಫ್ರ್ಯಾಕ್ಷನ್. ಕಂಪ್ರೆಷನ್ ಅಂತಂದರೆ ಇಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಹೈ ಪ್ರೆಷರ್ ಏರಿಯಾ ಅಂತ ಹೇಳ್ಬೋದು, ಹಾಗೆ ಹೈ ಡೆನ್ಸಿಟಿ ಏರಿಯಾ ಅಂತ ಹೇಳ್ಬೋದು. ಹೈ ಡೆನ್ಸಿಟಿ ಹಾಗೆ ಹೈ ಪ್ರೆಷರನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಎಲ್ಲಿ ಹೈ ಡೆನ್ಸಿಟಿ ಅಥವಾ ಹೈ ಪ್ರೆಷರ್ ಇರುತ್ತೋ ಆ ಏರಿಯಾನ ನಾವೇನಂತ ಕರಿತೀವಿ ಅಂತಂದರೆ ಕಂಪ್ರೆಷನ್ಸ್ ಅಂತ ಕರಿತೀವಿ, ಕಂಪ್ರೆಷನ್ಸ್ ಅಂತ ಹೇಳ್ತೀವಿ. ಹಾಗೆ ಎಲ್ಲಿ ಏರ್ ಪಾರ್ಟಿಕಲ್ಸ್ ದೂರ ದೂರ ಇರುತ್ತೋ ಅಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೆ, ಹಾಗೆ ಪ್ರೆಷರು ಕೂಡ ಕಡಿಮೆ ಇರುತ್ತೆ, ಅಂಥ ಏರಿಯಾನ ನಾವೇನಂತ ಕರಿತೀವಿ ಅಂತಂದರೆ ರೇರ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಥರ ಸೌಂಡ್ ವೇವ್ ಏನಾಗುತ್ತೆ ಅಂತಂದರೆ ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇರುವಂಥ ಸೋರ್ಸಿಂದ ಹಿಡಿದು ಒಂದಷ್ಟು ದೂರದವರೆಗೂ ಮೀಡಿಯಮಲ್ಲಿ ಈ ಮಿಡಲಲ್ಲಿ ಏನು ಮೀಡಿಯಮ್ ಇದೆ ಅಲ್ಲಿ ಏರ್ ಪಾರ್ಟಿಕಲ್ಸನ್ನು ಕಂಪ್ರೆಸ್ ಮಾಡ್ತಾ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ಈ ಥರ ಸೌಂಡ್ ಅನ್ನೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇರುತ್ತೆ. ಸೊ ಸೌಂಡ್ ವೇವ್ ಅನ್ನೋದು ಈ ಥರ ಮೂವ್ ಆಗ್ತಾ ಇರುತ್ತೆ. ಇದು ಎಕ್ಸಾಂಪಲ್ ಹೇಳೋದಾದರೆ ಈ ಸ್ಲಿಂಕಿ ಈ ಥರದ ಗೇಮನ್ನು ನಾವು ಆಡೇ ಇರ್ತೀವಲ್ವ. ಸೊ ಈ ಥರ ಒಂದು ಗೇಮ್ ಏನಿದೆ ಇದನ್ನು ನಾವು ಹಿಂಗೆ ಎಳೆದಾಗ ಸ್ಪ್ರಿಂಗ್ ಥರ ಇರುತ್ತೆ, ಅದನ್ನು ಈ ಥರ ಎಳೆದಾಗ ಅದೇನಾಗುತ್ತೆ ಒಂದೊಂದು ಕಡೆ ಕ್ರೌಡ್ ಆಗಿರುತ್ತೆ, ಒಂದೊಂದು ಕಡೆ ರೇರ್ ಆಗಿರುತ್ತೆ. ಸೊ ಈ ಥರ ಸೌಂಡ್ ವೇವ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಸೌಂಡ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಅಲ್ಲಿ ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ವೈಬ್ರೇಷನ್ ಆಗ್ತಾ ಇರಬೇಕು. ಸೊ ಈ ವೈಬ್ರೇಷನ್ ಅನ್ನೋದು ಯಾವ ಥರದ ಮೋಷನ್ಗೆ ಎಕ್ಸಾಂಪಲ್ ಅಂದರೆ ಅದು ಆಸಿಲೇಟರಿ ಮೋಷನ್ಗೆ ಎಕ್ಸಾಂಪಲ್.
ಹಾಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ ಇಲ್ಲೊಂದು ಸ್ಪೀಕರ್ ಇದೆ. ಆ ಸ್ಪೀಕರಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗ್ತಾಯಿದೆ, ಅಂದರೆ ಅಲ್ಲಿ ವೈಬ್ರೇಷನ್ ಆಗ್ತಾಯಿದೆ. ಯಾವಾಗ ಸೌಂಡ್ ಪ್ರೊಡ್ಯೂಸ್ ಆಗುತ್ತೋ ಆಗ ಇಲ್ಲಿರೋಂಥ ಏರ್ ಪಾರ್ಟಿಕಲ್ಲು ಕಂಪ್ರೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಂಟಿನ್ಯೂಸ್ ವೈಬ್ರೇಷನ್ ಆಗ್ತಾ ಇದ್ದಾಗ ಏರ್ ಪಾರ್ಟಿಕಲ್ಸು ಕಂಪ್ರೆಷನ್ ಆಗುತ್ತೆ, ಹಾಗೆ ರೇರ್ ಫ್ರ್ಯಾಕ್ಷನ್. ಹೀಗೆ ಮುಂದಕ್ಕೆ ಬಂದಾಗ ಕಂಪ್ರೆಷನ್ ಆಗುತ್ತೆ, ಅದು ಹಿಂದಕ್ಕೆ ಹೋದಾಗ ಆ ಥರ ವೈಬ್ರೇಷನ್ ಆಗ್ತಾ ಇದ್ದಾಗ ಕಂಪ್ರೆಷನ್ ಹಾಗೆ ರೇರ್ ಫ್ರ್ಯಾಕ್ಷನನ್ನು ಉಂಟು ಮಾಡ್ತಾ ಇರುತ್ತೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಡೆನ್ಸಿಟಿ ವೇರಿಯೇಷನ್. ಅಂದರೆ ಇಲ್ಲಿ ಎಲ್ಲಿ ಪಾರ್ಟಿಕಲ್ಸ್ ಜಾಸ್ತಿ ಇದೆಯೋ ಅಲ್ಲಿ ಡೆನ್ಸಿಟಿ ಜಾಸ್ತಿ ಇದೆ ಅಂತ ಅರ್ಥ. ಎಲ್ಲಿ ಪಾರ್ಟಿಕಲ್ಸ್ ಕಡಿಮೆ ಇದೆಯೋ ಅಲ್ಲಿ ಡೆನ್ಸಿಟಿ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಇದು ಹೀಗೆ ಡೆನ್ಸಿಟಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅದೇ ಥರ ಪ್ರೆಷರ್, ಕಂಪ್ರೆಷನ್ ಎಲ್ಲಿರುತ್ತೋ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ರೇರ್ ಫ್ರ್ಯಾಕ್ಷನ್ ಇರೋ ಕಡೆ ಪ್ರೆಷರ್ ಕಡಿಮೆ ಇರುತ್ತೆ. ಸೊ ಈ ಕಂಪ್ರೆಷನ್ ಹಾಗೆ ರೇರ್ ಫ್ರ್ಯಾಕ್ಷನನ್ನು ನಾವು ಒಂದು ವೇವ್ ಮೂಲಕ ಅದನ್ನು ಗುರುತಿಸಬಹುದು. ಹೇಗೆ ಅಂತಂದರೆ ಇಲ್ಲಿ ಮೇಲೆ ಇರೋವಂಥ ಭಾಗ, ಈ ಥರ ಹೈಟ್ ಏನಿದೆ ಇದನ್ನು ನಾವು ಕ್ರೆಸ್ಟ್ ಅಂತ ಕರಿತೀವಿ. ಹಾಗೆ ಡೌನ್ ಅಥವಾ ವ್ಯಾಲಿ ಏನಿದೆ ಇದನ್ನು ನಾವು ಟ್ರಫ್ ಅಂತ ಕರಿತೀವಿ. ಸೊ ಹೀಗೆ ಕ್ರಸ್ಟ್ ಆ್ಯಂಡ್ ಟ್ರಫನ್ನು ನಾವು ಈ ಥರ ಮಾರ್ಕ್ ಮಾಡೋದ್ರಿಂದ ನಾವು ವೇವನ್ನು ಅಥವಾ ಸೌಂಡ್ ವೇವನ್ನು, ಕಂಪ್ರೆಷನ್ ಹಾಗೆ ರೇರ್ ಫ್ರ್ಯಾಕ್ಷನನ್ನು ನಾವಿಲ್ಲಿ ಮಾರ್ಕ್ ಮಾಡ್ತಾ ಹೋಗ್ಬೋದು. ಓಕೆ, ಹಾಗಾದರೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಹೇಗೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಹ್ಯೂಮನ್ ಬೀಯಿಂಗ್ಸಲ್ಲಿ ವಾಯ್ಸ್ ಹೇಗೆ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ, ನಾವು ಮಾತಾಡುವಾಗ ಗಂಟ್ಲ ಹತ್ರ ಕೈಯನ್ನು ಇಟ್ಕೊಂಡು ನೋಡಿದಾಗ ಅಲ್ಲಿ ಒಂದು ಆರ್ಗನ್ ಅಥವಾ ಒಂದು ಭಾಗ ಮೂವ್ ಆಗ್ತಾ ಇದ್ದಂಗೆ ಅನಿಸುತ್ತೆ ಅಲ್ವಾ. ಸೊ ಅಲ್ಲಿಂದನೇ ವಾಯ್ಸ್ ಪ್ರೊಡ್ಯೂಸ್ ಆಗುವಂಥದ್ದು. ಆ ಭಾಗವನ್ನು ನಾವೇನಂತ ಕರಿತೀವಿ ಅಂತಂದರೆ ವಾಯ್ಸ್ ಬಾಕ್ಸ್ ಅಂತ ಕರಿತೀವಿ, ವಾಯ್ಸ್ ಬಾಕ್ಸ್ ಅಂತ ಕರಿತೀವಿ, ಅಥವಾ ಇದನ್ನು ಲ್ಯಾರಿಂಗ್ಸ್ ಅಂತಲೂ ಕರಿತೀವಿ. ಓಕೆ, ಈ ಲ್ಯಾರಿಂಗ್ಸ್ ಅಥವಾ ವಾಯ್ಸ್ ಬಾಕ್ಸ್ ಅನ್ನೋದೇನಿದೆ ಇದು ವಿಂಡ್ ಪೈಪ್ನ ಅಪ್ಪರ್ ಎಂಡ್ ಆಗಿರುತ್ತೆ. ಓಕೆ, ವಿಂಡ್ ಪೈಪ್ನ ಅಪ್ಪರ್ ಎಂಡ್ ಯಾವುದು ಅಂತಂದರೆ ಅದು ವಾಯ್ಸ್ ಬಾಕ್ಸ್ ಅಥವಾ ಲ್ಯಾರಿಂಗ್ಸ್. ಸೊ ನಮ್ಮಲ್ಲಿ ಹೇಗೆ ವಾಯ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ ಅದು ವಾಯ್ಸ್ ಬಾಕ್ಸಿಂದ. ವಾಯ್ಸ್ ಬಾಕ್ಸ್ನ ಇನ್ನೊಂದು ಹೆಸರೇನು ಅಂತಂದರೆ ಲ್ಯಾರಿಂಗ್ಸ್ ಅಂತ ಕರಿತೀವಿ. ಈ ಲ್ಯಾರಿಂಗ್ಸ್ ಅನ್ನೋದು ವಿಂಡ್ ಪೈಪ್ನ ಅಪ್ಪರ್ ಎಂಡ್ ಆಗಿರುತ್ತೆ. ಅಪ್ಪರ್ ಎಂಡ್ ಯಾವುದು ಅಂತಂದರೆ, ವಿಂಡ್ ಪೈಪ್ನ ಅಪ್ಪರ್ ಎಂಡ್ ಯಾವುದು ಅಂತಂದರೆ ವಾಯ್ಸ್ ಬಾಕ್ಸ್. ಸೊ ಹಾಗಾದರೆ ವಾಯ್ಸ್ ಬಾಕ್ಸಲ್ಲಿ ಏನು ವೈಬ್ರೇಷನ್ ಆಗ್ತಿದೆ ಅಂತಂದರೆ ಅದು ವೋಕಲ್ ಕಾರ್ಡ್ಸ್. ಇಲ್ಲಿ ವಾಯ್ಸ್ ಬಾಕ್ಸ್ ಹೇಗೆ ರಚನೆ ಆಗಿರುತ್ತೆ ಅಂತಂದರೆ ಈ ಥರ ಆ ಕಡೆ ಈ ಕಡೆ ಒಂದು ಮಸಲ್ಸ್ ಇರುತ್ತೆ. ಸೊ ಈ ಮಸಲ್ ಇರುತ್ತೆ, ಸೆಂಟ್ರಲ್ಲಿ ಒಂದು ನ್ಯಾರೋ ಸ್ಲಿಟ್ ಇರುತ್ತೆ ಏರ್ ಪಾಸ್ ಆಗೋದಕ್ಕೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂತಂದರೆ ವೋಕಲ್ ಕಾರ್ಡ್ಸ್ ಅಂತ ಕರಿತೀವಿ. ಸೊ ಈ ವೋಕಲ್ ಕಾರ್ಡ್ಸ್ ಏನಾಗುತ್ತೆ ಅಂತಂದರೆ ಈ ನ್ಯಾರೋ ಸ್ಲಿಟ್ ಇದೆಯಲ್ಲ, ನ್ಯಾರೋ ಓಪನಿಂಗ್ ಇದೆಯಲ್ಲ, ಇಲ್ಲಿ ಗಾಳಿ ಹೋದಾಗ ಏನಾಗುತ್ತೆ ಅಂತಂದರೆ ಇಲ್ಲಿರೋವಂಥ ವೋಕಲ್ ಕಾರ್ಡ್ಸು ವೈಬ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವೈಬ್ರೇಷನ್ ಸ್ಟಾರ್ಟ್ ಆದಾಗ, ಈ ವೋಕಲ್ ಕಾರ್ಡ್ಸ್ ವೈಬ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ನಮ್ಮಲ್ಲಿ ವಾಯ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇದು ಯಾವ ಥರ ಅಂತಂದರೆ ನಾವು ಸಣ್ಣ ಮಕ್ಕಳಿದ್ದಾಗ ಒಂದು ಆ್ಯಕ್ಟಿವಿಟಿ ಮಾಡಿರ್ತೀವಿ. ಈ ಥರ ಪೇಪರಲ್ಲಿ ಒಂದು ನ್ಯಾರೋ ಸ್ಲಿಟ್ ಮಾಡಿಕೊಂಡು ಅದರಲ್ಲಿ ಗಾಳಿ ಊದಿದಾಗ ಸೌಂಡ್ ಬರುತ್ತಲ್ವ. ಸೊ ಅದೇ ಥರನೇ ಇಲ್ಲಿ ನಮ್ಮ ವಾಯ್ಸ್ ಬಾಕ್ಸಲ್ಲಿ ವೋಕಲ್ ಕಾರ್ಡ್ಸ್ ಅನ್ನೋದು ವೈಬ್ರೇಟ್ ಆಗೋದ್ರಿಂದ ನಮ್ಮಲ್ಲಿ ವಾಯ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಹಾಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಹೇಗೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಕ್ವೆಶನ್ ಕೇಳ್ತಾರೆ. ಏನಂತ ಕ್ವೆಶನ್ ಕೇಳ್ತಾರೆ ಅಂತಂದರೆ ಯಾವ ಭಾಗ ಅಲ್ಲಿ ವೈಬ್ರೇಟ್ ಆಗ್ತಿದೆ ಅಂತ. ಸೊ ಯಾವ ಭಾಗ ಅಲ್ಲಿ ವೈಬ್ರೇಟ್ ಆಗ್ತಿದೆ ಅಂತ ನೋಡೋಣ. ಇಲ್ಲಿ ಸಿತಾರ್ ಅಥವಾ ವೀಣೆ ಇವುಗಳನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಸ್ಟ್ರೆಚ್ಡ್ ಸ್ಟ್ರಿಂಗ್ ಇರುತ್ತೆ. ಸೊ ಆ ಸ್ಟ್ರಿಂಗ್ ಮೂಲಕ ಏನು ಅಂತಂದರೆ ವಾಯ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸ್ಟ್ರೆಚ್ಡ್ ಸ್ಟ್ರಿಂಗ್, ಇಲ್ಲೊಂದು ತಂತಿ ಇರುತ್ತೆ. ಈ ತಂತಿಯನ್ನು ನಾವು ಮೀಟಿದಾಗ ಏನಾಗುತ್ತೆ, ಅಲ್ಲಿ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತಂತಿಯನ್ನು ಮೀಟಿದಾಗ ಆ ತಂತಿ ಒಂದೇ ವೈಬ್ರೇಟ್ ಆಗೋದಿಲ್ಲ, ಅದರ ಜೊತೆಗೆ ಈ ಸಿತಾರ್ನ ಈ ಕಂಪ್ಲೀಟ್ ಭಾಗ ಏನಿದೆ, ಈ ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ ಏನಿದೆ ಇದು ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಅದು ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅದರಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇ ಥರ ಇಲ್ಲಿ ತಬಲಾ ಇದೆ ಅಲ್ಲ, ತಬಲದಲ್ಲಿ ಯಾವ ಭಾಗ ವೈಬ್ರೇಟ್ ಆಗ್ತಿದೆ ಅಂತಂದರೆ ಅದು ಇಲ್ಲಿರುವಂಥ ಮೆಂಬ್ರೇನ್. ಸೊ ತಬಲನ ಇದ್ರ ಮೇಲೆ ನಾವು ಬಾರಿಸಿದಾಗ ಅಥವಾ ಅದ್ರ ಮೇಲೆ ಹಿಂಗೆ ಟಚ್ ಮಾಡಿದಾಗ ಏನಾಗುತ್ತೆ, ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾದರೆ ಯಾವ ಭಾಗ ಅಲ್ಲಿ ವೈಬ್ರೇಟ್ ಆಗ್ತಿದೆ ಅಂತಂದರೆ ಸ್ಟ್ರೆಚ್ಡ್ ಮೆಂಬ್ರೇನ್. ಸೊ ಇಲ್ಲಿ ಸ್ಟ್ರೆಚ್ಡ್ ಮೆಂಬ್ರೇನ್, ಇಲ್ಲಿ ಇರೋಂಥ ಮೇಲೆ ಇರೋಂತಹ ಮೆಂಬ್ರೇನ್ ಏನಿದೆ ಅದನ್ನು ನಾವು ಮೀಟಿದಾಗ ನಮಗೇನಾಗುತ್ತೆ, ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಥರ ಫ್ಲೂಟನ್ನು ಗಮನಿಸಿದಾಗ ಫ್ಲೂಟಲ್ಲಿ ಯಾವುದಲ್ಲಿ ವೈಬ್ರೇಟ್ ಆಗ್ತಾ ಇದೆ ಅಂತಂದರೆ ಈ ಫ್ಲೂಟ್ ಒಳಗೆ ಏರ್ ಕಾಲಮ್ ಇರುತ್ತೆ. ಸೊ ಈ ಫ್ಲೂಟ್ ಇರುತ್ತಲ್ವ, ಇಲ್ಲಿ ಆ ಮಧ್ಯದಲ್ಲಿ ಏರ್ ಪಾಸ್ ಆಗೋದಕ್ಕೆ ಸ್ಪೇಸ್ ಇರುತ್ತೆ ಅಲ್ವಾ, ಆ ಏರ್ ಕಾಲಮ್ ಏನಿದೆ ಅದು ವೈಬ್ರೇಟ್ ಆಗೋದ್ರಿಂದ ಅಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಥರ ಈ ಥರ ಒಂದು ಇನ್ಸ್ಟ್ರೂಮೆಂಟ್ ನಾವು ಆಟ ಆಡೋದಕ್ಕೆ ಯೂಸ್ ಮಾಡಿರ್ತೀವಲ್ವ. ಸೊ ಇದು ಹ್ಯಾಂಡ್ ಮೇಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತಲೇ ಹೇಳ್ಬೋದು. ಒಂದು ತೆಂಗಿನ ಚಿಪ್ಪು ಏನಿದೆ ಅದಕ್ಕೆ ಒಂದು ತಂತಿಯನ್ನು ಅಡ್ಜಸ್ಟ್ ಮಾಡಿ ಇದೊಂದು ಮ್ಯೂಸಿಕನ್ನು ನಾವು ರೆಡಿ ಮಾಡ್ಬೋದು. ಇಲ್ಲಿ ಯಾವುದು
ವೈಬ್ರೇಟ್ ಆಗ್ತಾ ಇರುತ್ತೆ ಅಂತಂದರೆ ಇಲ್ಲಿ ಸಹ ಈ ತಂತಿನೇ ವೈಬ್ರೇಟ್ ಆಗ್ತಾ ಇರುತ್ತೆ. ಅದೇ ಥರ ಇಲ್ಲಿ ಅಷ್ಟೇ ಈ ಮಡಿಕೆಯನ್ನು ಹೊಡೆಯೋದು, ಇದ್ರ ಮೂಲಕ ಕೂಡ ನಾವು ಒಂದು ಮ್ಯೂಸಿಕನ್ನು ಕ್ರಿಯೇಟ್ ಮಾಡಬಹುದು. ಸೊ ಅಲ್ಲಿ ಯಾವುದು ವೈಬ್ರೇಟ್ ಆಗ್ತಿರುತ್ತೆ ಅಂತಂದರೆ ಇಲ್ಲಿ ಇರುವಂಥ ಲೇಯರ್. ಹಾಗೆ ಇದನ್ನು ನೀವು ಅಬ್ಸರ್ವ್ ಮಾಡಬಹುದು, ಒಂದು ಇನ್ನೊಂದಕ್ಕೆ ಹೊಡೆಯೋದ್ರ ಮೂಲಕ ಇಲ್ಲಿ ಮ್ಯೂಸಿಕ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಹೀಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಸ್ಟ್ರೆಚ್ಡ್ ಮೆಂಬ್ರೇನ್ ಆಗಿರ್ಬೋದು, ಅಥವಾ ಒಂದು ಸ್ಟ್ರೆಚ್ಡ್ ಸ್ಟ್ರಿಂಗ್ ಆಗಿರಬಹುದು, ಅಥವಾ ಒಂದು ಏರ್ ಕಾಲಮ್ ಆಗಿರಬಹುದು, ಇವುಗಳು ವೈಬ್ರೇಟ್ ಆಗೋದ್ರಿಂದ ನಮಗಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಇದ್ರ ಮೇಲೂ ಸಹ ಕ್ವೆಶನ್ಸ್ ಕೇಳ್ತಾರೆ, ಯಾವ ಇನ್ಸ್ಟ್ರೂಮೆಂಟಲ್ಲಿ ಯಾವ ಭಾಗ ವೈಬ್ರೇಟ್ ಆಗ್ತಾ ಇದೆ ಅನ್ನೋದನ್ನು ಸಹ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಹಾಗೆ ಸೌಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಸೌಂಡ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ನಮಗಲ್ಲಿ ಮೀಡಿಯಮ್ ಇರಬೇಕು. ಸೊ ಈ ಮೀಡಿಯಮ್ ಅನ್ನೋದೇನಿದೆ ಇದು ಏರ್ ಆಗಿರಬಹುದು, ವಾಟರ್ ಆಗಿರಬಹುದು, ಅಥವಾ ಯಾವುದಾದ್ರೂ ಸಾಲಿಡ್ ಆಗಿರಬಹುದು, ಇವುಗಳ ಮೂಲಕ ನಮಗೆ ಸೌಂಡ್ ಪಾಸ್ ಆಗುತ್ತೆ. ಇದು ಯಾವುದು ಮೀಡಿಯಮ್ ಇಲ್ಲ ಅಂತಂದರೆ ಅಲ್ಲಿ ಸೌಂಡ್ ಪಾಸ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನೀವು ಯಾವುದೋ ಒಂದು ಕಾರಲ್ಲಿ ಕೂತ್ಕೊಂಡಿರ್ತೀರ, ಎಲ್ಲ ಡೋರ್ಸು ಕ್ಲೋಸ್ ಆಗಿದೆ ಅಂತಂದರೆ ಅಲ್ಲಿ ನಮಗೆ ಹೊರಗಡೆ ಮಾತಾಡ್ತಾ ಇರೋರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಕೇಳಿಸಲ್ಲ. ಯಾಕೆಲ್ಲ ಅಂತಂದರೆ ಅಲ್ಲಿ ಏರ್ ಏನು ಪಾಸ್ ಆಗ್ತಾ ಇರೋದಿಲ್ಲ. ಸೊ ಅದೊಂದು ಎಕ್ಸಾಂಪಲನ್ನು ಕೊಡ್ಬೋದು. ಹಾಗೆ ಒಂದು ಬೆಲ್ ಜಾರ್ ಎಕ್ಸ್ಪರಿಮೆಂಟನ್ನು ಕೂಡ ನಾವು ಮಾಡ್ಬೋದು. ಸೊ ಬೆಲ್ ಜಾರ್ ಎಕ್ಸ್ಪರಿಮೆಂಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಜಾರಲ್ಲಿ ಮೊದಲಿಗೆ ಒಂದು ಮೊಬೈಲ್ ಅಥವಾ ಬೆಲ್ಲನ್ನು ಇಟ್ಟು ರಿಂಗ್ ಮಾಡಿದಾಗ ಅದು ನಮ್ಗೆ ಕೇಳಿಸುತ್ತೆ. ನಂತರ ನಾವೇನು ಮಾಡ್ಬೋದು, ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿ ನಂತರ ಫೋನ್ ರಿಂಗ್ ಆಗೋದು ಅಥವಾ ಬೆಲ್ ರಿಂಗ್ ಆಗೋದು ನಮಗೆ ಕೇಳಿಸೋದಿಲ್ಲ. ಅದರ ಅರ್ಥ ಏನು ಅಂತಂದರೆ ಅದರೊಳಗೆ ಏನೂ ಇರೋದಿಲ್ಲ. ವ್ಯಾಕ್ಯೂಮ್ ಅಂತಂದರೆ ನಿರ್ವಾತ. ಸೊ ನಿರ್ವಾತದಲ್ಲಿ ನಮಗೆ ಸೌಂಡು ಟ್ರಾವೆಲ್ ಆಗೋದಿಲ್ಲ, ವ್ಯಾಕ್ಯೂಮಲ್ಲಿ ಸೌಂಡು ಟ್ರಾವೆಲ್ ಆಗಲ್ಲ. ಅದು ಬಿಟ್ಟರೆ ಏರಲ್ಲಿ ಟ್ರಾವೆಲ್ ಆಗುತ್ತೆ, ಸಾಲಿಡಲ್ಲಿ ಟ್ರಾವೆಲ್ ಆಗುತ್ತೆ, ಹಾಗೆ ವಾಟರಲ್ಲೂ ಸಹ ಟ್ರಾವೆಲ್ ಆಗುತ್ತೆ. ಈ ಥರ ಎಕ್ಸ್ಪರಿಮೆಂಟ್ಸ್ ಮಾಡೋದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ಸೊ ಯಾವುದ್ರ ಮೂಲಕ ಸೌಂಡ್ ಅನ್ನೋದು ಪಾಸ್ ಆಗುತ್ತೆ ಅಂತ. ಹಾಗೆ ಇದರಲ್ಲಿ ಇನ್ನೊಂದು ಕ್ವೆಶನ್ನು ಕೇಳ್ತಾರೆ, ಏನದು ಅಂತಂದರೆ ಯಾವ ಮೀಡಿಯಮಲ್ಲಿ ಸೌಂಡ್ ಫಾಸ್ಟಾಗಿ ಟ್ರಾವೆಲ್ ಮಾಡುತ್ತೆ ಅಂತ. ಅದು ಸಾಲಿಡಲ್ಲಿ ಫಾಸ್ಟಾಗಿ ಟ್ರಾವೆಲ್ ಮಾಡುತ್ತಾ, ಹಾಗೆ ಲಿಕ್ವಿಡಲ್ಲಿ ಫಾಸ್ಟಾಗಿ ಟ್ರಾವೆಲ್ ಮಾಡುತ್ತಾ, ಹಾಗೆ ಏರಲ್ಲಿ ಫಾಸ್ಟಾಗಿ ಟ್ರಾವೆಲ್ ಆಗುತ್ತಾ ಅಂತ. ಸೊ ಇದನ್ನು ನಾವು ಈ ಆರ್ಡರನ್ನು ನೆನ್ಪಿಟ್ಕೋಬೇಕು. ಸೌಂಡ್ ಯಾವುದರಲ್ಲಿ ಫಾಸ್ಟಾಗಿ ಟ್ರಾವೆಲ್ ಆಗುತ್ತೆ ಅಂತಂದರೆ ಅದು ಸಾಲಿಡಲ್ಲಿ ಸೌಂಡ್ನ ಸ್ಪೀಡ್ ಏನಾಗಿರುತ್ತೆ ಅದು ಜಾಸ್ತಿ ಇರುತ್ತೆ. ಅದಾದ ನಂತರ ಲಿಕ್ವಿಡಲ್ಲಿ, ನಂತರ ಏರಲ್ಲಿ. ಸೊ ಇದು ಯಾಕೆ ಅಂತಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ರಿಜಿಡಿಟಿ ಆಫ್ ದ ಆಬ್ಜೆಕ್ಟ್. ರಿಜಿಡ್ ಆಗಿರುತ್ತೆ. ಇಲ್ಲಿ ಸಾಲಿಡನ್ನು ಅಬ್ಸರ್ವ್ ಮಾಡಿದಾಗ ಸಾಲಿಡಲ್ಲಿ ಏನಾಗಿರುತ್ತೆ ಅಂತಂದರೆ ಎಲ್ಲ ಪಾರ್ಟಿಕಲ್ಸು ಒಂದಕ್ಕೊಂದು ಅಟ್ಯಾಚ್ ಆಗಿರುತ್ತೆ ಅಲ್ವಾ. ಸೊ ಹೀಗೆ ಪಾರ್ಟಿಕಲ್ಸು ಡೆನ್ಸಿಟಿ ಏನಿದೆ ಇದು ಜಾಸ್ತಿ ಇರುತ್ತೆ. ಸೊ ಆಗ ಏನಾಗುತ್ತೆ, ಬೇಗ ವೈಬ್ರೇಷನ್, ಆ ಪಾರ್ಟಿಕಲ್ಸ್ ಬೇಗ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಅಲ್ಲಿ ಸೌಂಡು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಬೇಗ ಅದು ಟ್ರಾವೆಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಲಿಕ್ವಿಡಲ್ಲಿ ಏನಾಗುತ್ತೆ, ಲಿಕ್ವಿಡಲ್ಲಿ ಆಟಮ್ಸ್ ನಡುವೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಆ ಥರ ಗ್ಯಾಪ್ ಇರೋದ್ರಿಂದ ಏನಾಗುತ್ತೆ, ಸೌಂಡ್ನ ವೇಗ ಅಥವಾ ಸ್ಪೀಡ್ ಏನಾಗುತ್ತೆ ಅಲ್ಲಿ ರೆಡ್ಯೂಸ್ ಆಗುತ್ತೆ. ಅದೇ ಏರನ್ನು ತಗೊಂಡಾಗ ಏರ್ ಪಾರ್ಟಿಕಲ್ಸ್ ನಡುವೆ ಜಾಸ್ತಿ ಸ್ಪೇಸ್ ಇರುತ್ತೆ. ಸೊ ಆಗ ಏನಾಗುತ್ತೆ, ಅಲ್ಲಿ ರಿಜಿಡಿಟಿ ಕಡಿಮೆ ಆಗುತ್ತೆ. ಏರ್ ಪಾರ್ಟಿಕಲ್ಸ್ನ ಡೆನ್ಸಿಟಿ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಎಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೋ ಆಗ ಸೌಂಡಲ್ಲಿ ಸ್ಲೋ ಆಗಿ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ, ಎಲ್ಲೋ ಟ್ರೈನ್ ಬರ್ತಿದೆ ಅನ್ನೋದು ನಾವು ಗಾಳಿಯಲ್ಲಿ ಕೇಳಿಸ್ಕೊಂಡಾಗ ನಮಗೆ ನಿಯರ್ಲಿ 1 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ಟ್ರೈನ್ ಅಂದರೆ ನಮಗೆ ಕೇಳಿಸುತ್ತೆ. ಅದೇ ನಾವು ಟ್ರೈನ್ದು ಟ್ರ್ಯಾಕ್ ಇರುತ್ತಲ್ವ, ರೈಲ್ವೆ ಟ್ರ್ಯಾಕ್ ಇರುತ್ತಲ್ವ, ಅದ್ರ ಮೇಲೆ ನಾವು ಕಿವಿಯನ್ನು ಇಟ್ಟಾಗ ಸುಮಾರು 4 to 5 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿ ಟ್ರೈನ್ ಬರ್ತಾ ಇದ್ರೂ ಸಹ ನಮಗೆ ಗೊತ್ತಾಗುತ್ತೆ. ಅದರ ಅರ್ಥ ಏನು ಅಂತಂದರೆ ಸಾಲಿಡಲ್ಲಿ ಸೌಂಡ್ನ ಸ್ಪೀಡು ಜಾಸ್ತಿ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಯಾವುದರಲ್ಲಿ ಅಂದರೆ ಲಿಕ್ವಿಡಲ್ಲಿ, ನೆಕ್ಸ್ಟ್ ಯಾವುದರಲ್ಲಿ ಅಂತಂದರೆ ಏರಲ್ಲಿ. ಇದರಲ್ಲಿ ಕ್ವೆಶನ್ ಕೂಡ ಕೇಳ್ತಾರೆ, ಕೆಳಗಿನ ಯಾವ ಮಾಧ್ಯಮದಲ್ಲಿ ಸೌಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. ಎಕ್ಸಾಂಪಲ್ಸು ಯಾವುದಾದಿರುತ್ತೆ ಅಂದರೆ ಐರನ್ ಇರುತ್ತೆ, ವಾಟರ್ ಇರುತ್ತೆ, ಹಾಗೆ ಗ್ಯಾಸ್ ಇರುತ್ತೆ. ಸೊ ಯಾವುದರಲ್ಲಿ ಅಂತಂದರೆ ಅದು ಐರನ್ನಲ್ಲಿ. ಅದೇ ಥರ ಇನ್ನೊಂದು ಕ್ವೆಶನ್ ಏನಂತ ಕೇಳ್ಬೋದು ಅಂತಂದರೆ, ಆಪ್ಷನ್ನಲ್ಲಿ ವಾಕ್ಯೂಮ್ ಕೊಟ್ಬಿಟ್ಟು ಈ ಕೆಳಗಿನ ಯಾವುದರಲ್ಲಿ ಸೌಂಡ್ ಸ್ಪೀಡು ಅತಿ ಕಡಿಮೆ ಇರುತ್ತೆ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಾವು ಆಪ್ಷನ್ ಏನಂತ ಚೂಸ್ ಮಾಡ್ತೀವಿ ಅಂತಂದರೆ ವಾಕ್ಯೂಮ್ ಅಂತ ಚೂಸ್ ಮಾಡ್ತೀವಿ. ಬಟ್ ಇಟ್ ಈಸ್ ರಾಂಗ್ ಆನ್ಸರ್. ಯಾಕೆ ಅಂತಂದರೆ
ವ್ಯಾಕ್ಯೂಮಲ್ಲಿ ಸೌಂಡು ಟ್ರಾವೆಲ್ ಆಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ವ್ಯಾಕ್ಯೂಮಲ್ಲಿ ಲೀಸ್ಟ್ ಸ್ಪೀಡ್ ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಲೀಸ್ಟ್ ಸ್ಪೀಡ್ ಯಾವುದ್ರಲ್ಲಿರುತ್ತೆ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಆಗ ಗ್ಯಾಸನ್ನು ನಾವು ತೊಗೋಬೇಕಾಗತ್ತೆ, ವ್ಯಾಕ್ಯೂಮನ್ನು ನಾವು ತೊಗೊಳ್ಳೋ ಹಾಗಿಲ್ಲ. ಯಾಕಂತಂದರೆ ವ್ಯಾಕ್ಯೂಮಲ್ಲಿ ಸೌಂಡು ಟ್ರಾವೆಲ್ ಆಗೋದೇ ಇಲ್ಲ. ಸೊ ಇದರರ್ಥ ಏನು ಅಂತಂದರೆ ಸೌಂಡ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಆಗಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಮೀಡಿಯಮ್ ಇರಲೇಬೇಕು. ವ್ಯಾಕ್ಯೂಮ್ ಇದೆ ಅಂತಂದರೆ ನಮಗಲ್ಲಿ ಸೌಂಡ್ ಕೇಳಿಸೋದಿಲ್ಲ, ಸೌಂಡಲ್ಲಿ ಟ್ರಾವೆಲ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌಂಡ್ ವೇವ್. ಸೌಂಡ್ ವೇವನ್ನು ತಗೊಂಡಾಗ ಯಾವ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಇಲ್ಲಿ ನೆನ್ಪಿಟ್ಕೋಬೇಕು ಅಂದರೆ ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್ ಹಾಗೆ ಸ್ಪೀಡ್. ಸೊ ಸೌಂಡ್ ವೇವನ್ನು ಈ ಥರ ವೇವ್ ಫಾರ್ಮಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದಾಗ ಇಲ್ಲಿ ಕಂಪ್ರೆಷನ್ಸ್ ಏನಿದೆ, ಈ ಕಂಪ್ರೆಷನ್ಸನ್ನು ನಾವು ಈ ಹೈಟಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಈ ಮೇಲಕ್ಕೆ ಹೋಗಿದೆಯಲ್ಲ ಇದನ್ನು ನಾವು ಕ್ರಸ್ಟ್ ಅಂತ ಹೇಳ್ತೀವಿ. ಈ ಕ್ರಸ್ಟ್ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಕಂಪ್ರೆಷನ್ಸನ್ನು, ಅಂದರೆ ಹೈ ಪ್ರೆಷರ್ ಏರಿಯಾ ಅಥವಾ ಡೆನ್ಸಿಟಿ ಜಾಸ್ತಿ ಇರೋವಂಥ ಏರಿಯಾನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದು ವ್ಯಾಲಿ ಏನಿದೆ ಇದು ರೇರ್ ಫ್ಯಾಕ್ಷನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಟ್ರಫ್ ಅಂತ ಕರಿತೀವಿ. ಓಕೆ, ಅದೇ ಥರ ಈ ಮೀನ್ ಪೊಸಿಷನ್ ಏನಿದೆ, ಈ ಮೀನ್ ಪೊಸಿಷನ್ನಿಂದ ಪಾರ್ಟಿಕಲ್ಲು ಮೇಲೆ ಕೆಳಗೆ ಎಷ್ಟು ಹೈಟಲ್ಲಿ ಡಿಸ್ಪ್ಲೇಸ್ ಆಗ್ತಿದೆ ಅನ್ನೋದನ್ನೇ ನಾವು ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಆಂಪ್ಲಿಟ್ಯೂಡ್ ಅಂತಂದರೆ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್. ಈ ಮೀನ್ ಪೊಸಿಷನಿಂದ ಎಷ್ಟು ಡಿಸ್ಪ್ಲೇಸ್ ಆಗ್ತಿದೆ ಅನ್ನೋದನ್ನೇ ನಾವು ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಹಾಗೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಕಂಪ್ರೆಷನ್ಸ್ ಆರ್ ರೇರ್ ಫ್ರ್ಯಾಕ್ಷನ್ಸ್. ಈಗ ಇದನ್ನು ತಗೊಂಡಾಗ ಟೂ ಕಾನ್ಸಿಕ್ಯೂಟಿವ್ ಕಂಪ್ರೆಷನ್ಸ್ ಅಲ್ವಾ. ಸೊ ಇವುಗಳ ನಡುವೆ ಇರುವಂಥ ದೂರವನ್ನು ನಾವೇನಂತ ಕರಿತೀವಿ, ವೇವ್ ಲೆಂತ್ ಅಂತ ಹೇಳ್ತೀವಿ. ಹಾಗೆ ಕಂಪ್ರೆಷನ್ಸ್ ತಗೋಬಹುದು ಅಥವಾ ರೇರ್ ಫ್ರ್ಯಾಕ್ಷನ್ಸ್. ಈ ಕ್ರೆಸ್ಟ್ ಏನಿದೆ, ಎರಡು ಕಾನ್ಸಿಕ್ಯೂಟಿವ್ ಕ್ರೆಸ್ಟ್ ಅಥವಾ ರೇರ್ ಫ್ರ್ಯಾಕ್ಷನ್ಸ್ ಏನಿದೆ ಇವುಗಳ ನಡುವೆ ಇರುವಂಥ ದೂರವನ್ನೇ ನಾವು ವೇವ್ ಲೆಂತ್ ಅಂತ ಹೇಳ್ತೀವಿ. ಈ ಆಂಪ್ಲಿಟ್ಯೂಡನ್ನು ಇನ್ನೊಂದು ಎಕ್ಸಾಂಪಲಲ್ಲಿ ನಾವು ಹೇಳೋದಾದರೆ ಇಲ್ಲೊಂದು ವೆಸಲನ್ನು ತಗೊಂಡು ಇದನ್ನು ನಾವು ಒಂದು ಸ್ಪೂನಿಂದ ಲೈಟಾಗಿ ಸ್ಟ್ರೈಕ್ ಮಾಡಬೇಕು. ಅಂದರೆ ಸುಮ್ಮನೆ ಹಂಗೆ ಟಚ್ ಮಾಡಬೇಕು. ಹಂಗೆ ಟಚ್ ಮಾಡಿದ್ದಾದಮೇಲೆ ಒಂದು ಥರ್ಮಾಕೋಲ್ ಬಾಲನ್ನು ಅದರ ಬ್ರಿಮ್ ಹತ್ರ ತಂದಿಡಬೇಕು. ಅದರ ಕೊನೆಗೆ ತಂದಿಟ್ಟಾಗ ಅದೇನಾಗುತ್ತೆ, ಈ ಥರ್ಮಾಕೋಲ್ ಬಾಲ್ ಏನಿದೆ ಅದು ಸ್ವಲ್ಪನೇ ಹಿಂಗೆ ಮೂವ್ ಆಗುತ್ತೆ, ಸ್ವಲ್ಪ ಮಾತ್ರ ಆಸಿಲೇಟ್ ಆಗುತ್ತೆ. ಅದರರ್ಥ ಏನು, ಜಾಸ್ತಿ ದೂರ ಹೋಗೋದಿಲ್ಲ. ಅದರರ್ಥ ಏನು ಅಂತಂದರೆ ಆಗ ಕಡಿಮೆ ಆಂಪ್ಲಿಟ್ಯೂಡ್ ಇದೆ ಅಂತ. ಜಾಸ್ತಿ ದೂರಕ್ಕೆ ಹೋಗೋದಿಲ್ಲ, ಹತ್ರದಲ್ಲೇ ಇರುತ್ತೆ. ಯಾಕಂತಂದರೆ ನಾವು ಲೈಟಾಗಿ ಅದನ್ನು ಹಿಟ್ ಮಾಡಿರೋದ್ರಿಂದ. ಸೊ ಆಗ ಕಡಿಮೆ ಆಂಪ್ಲಿಟ್ಯೂಡ್ ಇರುತ್ತೆ. ಅದನ್ನೇ ನಾವೇನು ಮಾಡೋಣ ಅಂತಂದರೆ ಈ ಸಲ ಜೋರಾಗಿ ಹಿಟ್ ಮಾಡಿ, ಜೋರಾಗಿ ಸ್ಪೂನಲ್ಲಿ ಹಿಟ್ ಮಾಡಿ ಅದಾದ ನಂತರ ಈ ಥರ್ಮಾಕೋಲ್ ಬಾಲನ್ನು ಅದರ ಹತ್ರ ಇಟ್ಟಾಗ ಏನಾಗುತ್ತೆ, ಈ ಥರ್ಮಾಕೋಲ್ ಸ್ವಲ್ಪ ದೂರ ಹೋಗುತ್ತೆ. ಸೊ ಆಗ ಏನರ್ಥ ಅಂದರೆ ಆಂಪ್ಲಿಟ್ಯೂಡ್ ಜಾಸ್ತಿ ಇದೆ ಅಂತ. ಈ ಆಂಪ್ಲಿಟ್ಯೂಡ್ ಏನಿದೆ ಅಂತಂದರೆ ಒಂದು ವಾಯ್ಸನ್ನು ಲೌಡ್ನೆಸ್ಸನ್ನು ಡಿಸೈಡ್ ಮಾಡುತ್ತೆ. ಆಂಪ್ಲಿಟ್ಯೂಡ್ ಜಾಸ್ತಿ ಇದೆ ಅಂತಂದರೆ ಅದು ಲೌಡ್ ಆಗಿರುತ್ತೆ, ಆ ವಾಯ್ಸು ಲೌಡರ್ ಆಗಿರುತ್ತೆ. ಹಾಗೆ ಆಂಪ್ಲಿಟ್ಯೂಡ್ ಕಡಿಮೆ ಇದೆ ಅಂತಂದರೆ ಆ ವಾಯ್ಸು ಸಾಫ್ಟ್ ಆಗಿರುತ್ತೆ ಅಂತ. ಸೊ ಆಂಪ್ಲಿಟ್ಯೂಡ್ ಬೇಸ್ ಮೇಲೆ ನಾವು ವಾಯ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬಹುದು. ಹೇಗೆ ಅಂತಂದರೆ ಆಂಪ್ಲಿಟ್ಯೂಡ್ ಕಡಿಮೆ ಇದೆ ಅಂತಂದರೆ ಆ ವಾಯ್ಸು ಸಾಫ್ಟ್ ಆಗಿರುತ್ತೆ. ಹಾಗೆ ಆಂಪ್ಲಿಟ್ಯೂಡ್ ಜಾಸ್ತಿ ಇದೆ ಅಂತಂದರೆ ಆ ವಾಯ್ಸು ಜೋರಾಗಿದೆ ಅಥವಾ ಲೌಡ್ ಆಗಿದೆ ಅಂತ. ಸೊ ಇಲ್ಲಿ ಎಕ್ಸಾಂಪಲ್ ಫಸ್ಟ್ ನಾವು ಲೈಟಾಗಿ ಹಿಟ್ ಮಾಡಿದಾಗ ಇದರ ಸೌಂಡು ಕಡಿಮೆ ಬರುತ್ತೆ, ಹೌದಲ್ವಾ. ಲೈಟಾಗಿ ಹಿಟ್ ಮಾಡಿದ್ದೀವಿ ಆ ಪಾತ್ರೆಗೆ ಅಂದರೆ ಸೌಂಡ್ ಕಡಿಮೆ ಇರುತ್ತೆ. ಸೊ ಆಗೇನಾಗಿರುತ್ತೆ, ಆಂಪ್ಲಿಟ್ಯೂಡ್ ಕಡಿಮೆ ಇರುತ್ತೆ. ಅದೇ ಟಂಬ್ಲರನ್ನು ನಾವು ಜೋರಾಗಿ ಹಿಟ್ ಮಾಡಿದಾಗ ಸೌಂಡ್ ಜಾಸ್ತಿ ಬರುತ್ತೆ. ಆ ಸೌಂಡು ಜಾಸ್ತಿ ಯಾಕೆ ಬರ್ತಿದೆ ಅಲ್ಲಿ ಅಂತಂದರೆ ಅಲ್ಲಿ ಆಂಪ್ಲಿಟ್ಯೂಡು ಜಾಸ್ತಿ ಇರುತ್ತೆ. ಸೊ ಈ ಆಂಪ್ಲಿಟ್ಯೂಡಿಂದ ಎರಡು ವಾಯ್ಸನ್ನು ನಾವು ಡಿಸ್ಟಿಂಗ್ವಿಷ್ ಮಾಡಬಹುದು. ಆಂಪ್ಲಿಟ್ಯೂಡ್ ಕಡಿಮೆ ಇದೆ ಅಂತಂದರೆ ಆ ವಾಯ್ಸ್ ಸಾಫ್ಟ್ ಆಗಿದೆ, ಹಾಗೆ ಆಂಪ್ಲಿಟ್ಯೂಡ್ ಜಾಸ್ತಿ ಇದೆ ಅಂದರೆ ಆ ವಾಯ್ಸು ಲೌಡರ್ ಆಗಿದೆ ಅಂತ ಡಿಫ್ರೆನ್ಷಿಯೇಟ್ ಮಾಡಬಹುದು. ಹಾಗೆ ಈ ಲೌಡ್ನೆಸ್ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನನ್ನು ನಾವು ತಿಳ್ಕೊಬೇಕಾಗತ್ತೆ. ಲೌಡ್ನೆಸ್ ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ ಅಂತಂದರೆ ಲೌಡ್ನೆಸ್ನ ಯೂನಿಟ್ ಯಾವುದು ಅಂತಂದರೆ ಡೆಸಿಬೆಲ್. ಸೊ ಡೆಸಿಬೆಲ್ ಅನ್ನೋದು ಲೌಡ್ನೆಸ್ನ ಯೂನಿಟ್. ಸೊ ಇದನ್ನು ನಾವು DB ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಲೌಡ್ನೆಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಆಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಲೌಡ್ನೆಸ್ನ ಯೂನಿಟ್ ಯಾವುದು ಅಂತಂದರೆ ಡೆಸಿಬಲ್. ಸೊ ಈ ಲೌಡ್ನೆಸ್ ಅನ್ನೋದು ಆಂಪ್ಲಿಟ್ಯೂಡ್ ಸ್ಕ್ವೇರ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಲೌಡ್ನೆಸ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಆಂಪ್ಲಿಟ್ಯೂಡ್. ಸೊ ಲೌಡ್ನೆಸ್ ಅನ್ನೋದು ಆಂಪ್ಲಿಟ್ಯೂಡ್ ಸ್ಕ್ವೇರ್ಗೆ ಡೈರೆಕ್ಟ್ ಪ್ರಪೋರ್ಷನ್ ಆಗಿರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಆಂಪ್ಲಿಟ್ಯೂಡು ಡಬಲ್ ಆಯಿತು ಅಂತಂದರೆ, ಆಂಪ್ಲಿಟ್ಯೂಡು ಟ್ವೈಸ್ ಆಯಿತು ಅಂತಂದರೆ ಆಗ ಏನಾಗುತ್ತೆ, ಲೌಡ್ನೆಸ್ ಅಂತಂದರೆ 4 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಎ ಅನ್ನೋದು ಡಬಲ್ ಆಯಿತು ಅಂತಂದರೆ 1 ಇದ್ದಿದ್ದು
2 ಟೈಮ್ಸ್ ಇನ್ಕ್ರೀಸ್ ಆಯಿತು ಅಂತಂದಾಗ ಆಗೇನಾಗುತ್ತೆ 2 ಸ್ಕ್ವೇರ್ ಆಗುತ್ತೆ. ಆಗ ಲೌಡ್ನೆಸ್ ಎಷ್ಟಾಗುತ್ತೆ 2 ಸ್ಕ್ವೇರ್ ಅಂತಂದರೆ 4 ಟೈಮ್ಸ್ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕ್ವೆಶನ್ ಕೇಳ್ತಾರೆ, ಇಫ್ ಆಂಪ್ಲಿಟ್ಯೂಡ್ ಟ್ವೈಸ್ ದೆನ್ ವಾಟ್ ವಿಲ್ ಹ್ಯಾಪನ್ ಟು ದ ಲೌಡ್ನೆಸ್ ಆಫ್ ದ ವಾಯ್ಸ್ ಅಂತ ಕೇಳ್ಬೋದು. ಆಗ ಲೌಡ್ನೆಸ್ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಅದು 4 ಟೈಮ್ಸ್ಗೆ ಇನ್ಕ್ರೀಸ್ ಆಗುತ್ತೆ. ಈ ರಿಲೇಷನ್ ಏನಿದೆ ಇದನ್ನು ನೆನ್ಪಿಟ್ಕೋಬೇಕು. ಲೌಡ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್. ಓಕೆ, ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ನಾವು ಆಗ ಆನ್ಸರ್ ಮಾಡ್ಬೋದಾಗುತ್ತೆ. ಹಾಗೆ ನಾರ್ಮಲ್ ಬ್ರೀತಿಂಗ್ ಸೌಂಡ್ ಎಷ್ಟಿದೆ, ನಾವು ನಾರ್ಮಲಾಗಿ ಬ್ರೀತ್ ಮಾಡ್ತಿದ್ವಿ ಅಂತಂದರೆ ಅದರ ಸೌಂಡ್ ಎಷ್ಟಿರುತ್ತೆ ಅಂದರೆ 10 ಡೆಸಿಬಲ್ ಇರುತ್ತೆ. ಹಾಗೆ ಸಾಫ್ಟ್ ವಿಸ್ಪರ್ ಗೊಣಗ್ತಾ ಇದ್ದೀವಿ ಅಂದರೆ ತುಂಬ ಸೈಲೆಂಟಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಆಗ ವಾಯ್ಸು 30 ಡೆಸಿಬಲ್ ಇರುತ್ತೆ. ನಾರ್ಮಲ್ ಕಾನ್ವರ್ಸೇಷನ್, ನಾರ್ಮಲಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಲೌಡ್ನೆಸ್ ಎಷ್ಟಿರುತ್ತೆ ಅಂದರೆ 60 ಡೆಸಿಬಲ್ ಇರುತ್ತೆ. ಹಾಗೆ ಬ್ಯುಸಿ ಟ್ರಾಫಿಕ್ದು ಸೌಂಡ್ ಎಷ್ಟಿರುತ್ತೆ, ಲೌಡ್ನೆಸ್ ಎಷ್ಟಿರುತ್ತೆ ಅಂದರೆ 70 ಡೆಸಿಬಲ್ ಇರುತ್ತೆ. ಒಂದು ಆ್ಯಾವ್ರೇಜ್ ಫ್ಯಾಕ್ಟ್ರಿ ತೊಗೊಂಡಾಗ 80 ಡೆಸಿಬಲ್ ಇರುತ್ತೆ. ಹಾಗೆ 80 ಡೆಸಿಬಲ್ಗಿಂತ ಅಬೋವ್ ಇರೋವಂಥ ನಾಯ್ಸ್ ನಮಗೆ ಫಿಸಿಕಲಿ ಪೇಯ್ನ್ಫುಲ್ ಆಗಿರುತ್ತೆ. ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಹಾಗೆ ಸೌಂಡ್ನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂತಂದರೆ ಫ್ರೀಕ್ವೆನ್ಸಿ. ಸೊ ಏನಿದು ಫ್ರೀಕ್ವೆನ್ಸಿ ಅಂತಂದರೆ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಯೂನಿಟ್ ಟೈಮ್ ಇಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಈಗ ನೋಡಿ, ಇಲ್ಲಿ ಒಂದು ವೇವ್ ಕೊಟ್ಟಿದ್ದಾರೆ, ಇಲ್ಲೇನಾಗ್ತಿದೆ ಈ ಥರ ಈ ಥರ ವೇವ್ ಫಾರ್ಮ್ ಮೂವ್ ಆಗ್ತಿದೆ. ಇಲ್ಲಿ ನೋಡಿ ಅದೇ ವೇವ್ ಹಿಂಗೆ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿದೆ ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ಟೈಮ್ ಇಲ್ಲಿ ರೊಟೇಟ್ ಆಗ್ತಿದೆ, ಜಾಸ್ತಿ ಟೈಮ್ ಮೂವ್ ಆಗ್ತಿದೆ ಅಲ್ವಾ. ಸೊ ನಂಬರ್ ಆಫ್ ಆಸಿಲೇಷನ್ಸ್ ಇಲ್ಲಿ ಜಾಸ್ತಿ ಆಗ್ತಿದೆ ಅಂದರೆ ಇದರ ಅರ್ಥ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ಇಲ್ಲಿ ಆಸಿಲೇಷನ್ಸ್ ಕಡಿಮೆ ಇದೆ, ಆಸಿಲೇಷನ್ ಕಡಿಮೆ ಇದೆ ಅಂದರೆ ಅದರ ಅರ್ಥ ಏನು, ಫ್ರೀಕ್ವೆನ್ಸಿ ಕಡಿಮೆ ಇದೆ ಅಂತ. ಫ್ರೀಕ್ವೆನ್ಸಿನ ಯೂನಿಟ್ ಏನು ಅಂತಂದರೆ ಹರ್ಟ್ಸಲ್ಲಿ ನಾವು ಮೆಷರ್ ಮಾಡ್ತೀವಿ. ಸೊ ಫ್ರೀಕ್ವೆನ್ಸಿ ಅಂತಂದರೆ ಈಗ ಒಂದು ಪಾರ್ಟಿಕಲ್ಲು 1 ಸೆಕೆಂಡಲ್ಲಿ 1 ಟೈಮಿಗೆ ಆಸಿಲೇಟ್ ಆಗಿದೆ ಅಂದರೆ ಅದರ ಅರ್ಥ 1 ಹರ್ಟ್ಸ್ ಅಂತ. ಅದೇ ಪಾರ್ಟಿಕಲ್ಲು 1 ಸೆಕೆಂಡ್ಗೆ 20 ಟೈಮ್ಸ್ ಹೀಗೆ ಆಸಿಲೇಟ್ ಆಗಿದೆ ಅಂತಂದರೆ ಅದರ ಅರ್ಥ 20 ಹರ್ಟ್ಸ್ ಅಂತ. ಸೊ ಹರ್ಟ್ಸ್ ಅನ್ನೋದು ಫ್ರೀಕ್ವೆನ್ಸಿನ ಯೂನಿಟ್ ಆಗಿರುತ್ತೆ. ಹಾಗೆ ಈ ಫ್ರೀಕ್ವೆನ್ಸಿ ಏನು ಡಿಫರೆನ್ಸ್ ಆಗುತ್ತೆ ಅಂತಂದರೆ ಇಲ್ಲಿ ಒಂದು ಡ್ರಮ್ನ ಬೀಟ್ ಮಾಡ್ತಾ ಇದ್ದಾರೆ, ಡ್ರಮ್ನ ಫ್ರೀಕ್ವೆನ್ಸಿ ಈ ಥರ ಡಿನೋಟ್ ಮಾಡಿದ್ದಾರೆ ಅಂತಂದರೆ ಹೀಗೆ ಕಡಿಮೆ ಆಸಿಲೇಷನ್ಸ್ ಇದೆ ಅಂದರೆ ಇದು ಲೋ ಪಿಚ್ಡ್ ವಾಯ್ಸ್ ಅಂತ. ಸೊ ಇದು ಲೋ ಪಿಚ್ಡ್ ವಾಯ್ಸ್. ಹಾಗೆ ಇಲ್ಲಿ ಒಂದು ವಿಷಲ್ ಕೊಟ್ಟಿದ್ದಾರೆ, ಈ ವಿಷಲ್ ಏನಾಗಿದೆ ಜಾಸ್ತಿ ಸಲ ಆಸಿಲೇಟ್ ಆಗ್ತಿದೆ, ಈ ಥರ ವೇವ್ ಕೊಟ್ಟಿದ್ದಾರೆ ಅಂದರೆ ದಿಸ್ ಇಸ್ ಹೈ ಪಿಚ್ಡ್ ವಾಯ್ಸ್. ಸೊ ಹೈ ಫ್ರೀಕ್ವೆನ್ಸಿ ಹೈ ಇದೆ ಅಂತಂದರೆ ಹೈ ಪಿಚ್ಚಲ್ಲಿದೆ ಅಂತ, ಫ್ರೀಕ್ವೆನ್ಸಿ ಕಡಿಮೆ ಇದೆ ಅಂತಂದರೆ ಲೋ ಪಿಚ್ಡ್ ವಾಯ್ಸ್ ಅಂತ. ಸೊ ಲೋ ಪಿಚ್ಡ್ ವಾಯ್ಸ್ ಅಂತಂದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಹೈ ಪಿಚ್ಡ್ ವಾಯ್ಸ್ ಅಂತಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಹುಮೆನ್ ವಾಯ್ಸನ್ನು ಯಾವುದಕ್ಕೆ ಕಂಪೇರ್ ಮಾಡ್ಬೋದು ಅಂತಂದರೆ ಹುಮೆನ್ ವಾಯ್ಸನ್ನು ವಿಷಲ್ಗೆ ಕಂಪೇರ್ ಮಾಡ್ಬೋದು. ಸೊ ಹುಮೆನ್ ವಾಯ್ಸು ಮಾತಾಡಿದಾಗ ಜಾಸ್ತಿ ದೂರಕ್ಕೆ ಹೋಗೋದಿಲ್ಲ, ಹೌದಾ. ಸೊ ಫ್ರೀಕ್ವೆನ್ಸಿ ಯಾವಾಗ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ದೂರ, ವೇವ್ ಲೆಂತ್ ಏನಿದೆ ಅದು ಕಡಿಮೆ ಆಗುತ್ತೆ, ಸೊ ಜಾಸ್ತಿ ದೂರ ಅದು ಟ್ರಾವೆಲ್ ಆಗೋದಿಲ್ಲ. ಅದೇ ಮೆನ್ ವಾಯ್ಸಿಗೆ ನಾವಿಲ್ಲಿ ಡ್ರಮ್ ವಾಯ್ಸ್ ಥರ ಅದಕ್ಕೆ ಮ್ಯಾಚ್ ಮಾಡ್ಬೋದು ಅಂತಂದರೆ ಅದರ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಯಾವಾಗ ಕಡಿಮೆ ಇರುತ್ತೆ ಅದು ವೇವ್ ಲೆಂತ್ ಜಾಸ್ತಿ ಇರುತ್ತೆ, ಜಾಸ್ತಿ ದೂರಕ್ಕೆ ಹೋಗುತ್ತೆ. ಹಾಗೆ ಅದು ಲೋ ಪಿಚ್ಡ್ ವಾಯ್ಸ್. ಮೆನ್ ವಾಯ್ಸ್ ಏನಿದೆ ಅದು ಲೋ ಪಿಚ್ಡ್ ವಾಯ್ಸ್, ವುಮೆನ್ ವಾಯ್ಸ್ ಏನಿದೆ ಅದು ಹೈ ಪಿಚ್ಡ್ ವಾಯ್ಸ್. ಹಾಗೆ ಅಡಲ್ಟ್ಗೆ ಒಂದು ಚೈಲ್ಡ್ಗೆ ಹಾಗೆ ಒಂದು ಅಡಲ್ಟ್ಗೆ ಹಾಗೆ ಒಬ್ಬ ಮಗುಗೆ ಕಂಪೇರ್ ಮಾಡಿದಾಗ ಯಾರ ವಾಯ್ಸು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಂತಂದರೆ ಮಗುವಿನ ವಾಯ್ಸ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಡಲ್ಟ್ ವಾಯ್ಸ್ಗೆ ಕಂಪೇರ್ ಮಾಡಿದಾಗ. ಸೊ ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಆಗ ಹೈ ಪಿಚ್ಡ್ ವಾಯ್ಸ್ ಅಂತ ಹೇಳ್ತೀವಿ. ಹೈ ಪಿಚ್ಡ್ ವಾಯ್ಸ್, ವೆನ್ ಫ್ರೀಕ್ವೆನ್ಸಿ ಈಸ್ ಮೋರ್ ಇಟ್ ಈಸ್ ನೌನ್ ಆಸ್ ಹೈ ಪಿಚ್ಡ್ ವಾಯ್ಸ್. ಓಕೆ, ಹಾಗೆ ಬರ್ಡ್ದು ಅಷ್ಟೇ. ಬರ್ಡ್ದು ಎಕ್ಸಾಂಪಲ್ ಯಾವುದಕ್ಕೆ ಅಂತಂದರೆ ಇಟ್ ಈಸ್ ಫಾರ್ ಹೈ ಪಿಚ್ಡ್ ವಾಯ್ಸ್. ಬರ್ಡ್ ವಾಯ್ಸು, ವುಮೆನ್ ವಾಯ್ಸು, ಹಾಗೆ ವಿಷಲ್ಲು, ಇವುಗಳೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಲು ಅಂತಂದರೆ ಹೈ ಪಿಚ್ಡ್ ವಾಯ್ಸ್ಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಒಬ್ಬ ಮ್ಯಾನ್ನ ವಾಯ್ಸು ಹಾಗೆ ಲಯನ್ ರೋರ್ ಮಾಡೋ ಅಂಥದ್ದು ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಲೋ ಪಿಚ್ಡ್ ವಾಯ್ಸ್ ಅಂತ. ಅವುಗಳಿಗೆ ಫ್ರೀಕ್ವೆನ್ಸಿ ಹಾಗೆ ಲೋ ಪಿಚ್ಡ್ ವಾಯ್ಸ್ ಇರುತ್ತೆ, ಹಾಗೆ ವೇವ್ ಲೆಂತ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಓಕೆ, ಈಗ ವಾಯ್ಸನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಡ್ರಮ್ ವಾಯ್ಸು, ಮೆನ್ ವಾಯ್ಸು, ಹಾಗೆ ಲಯನ್ ವಾಯ್ಸು. ಡ್ರಮ್ ಆಗಿರಬಹುದು, ಮೆನ್ ವಾಯ್ಸ್ ಆಗಿರಬಹುದು, ಹಾಗೆ ಲಯನ್ ವಾಯ್ಸು. ಇವೆಲ್ಲವೂ ಸಹ ಯಾವ ಥರ ವಾಯ್ಸ್ಗೆ ಎಕ್ಸಾಂಪಲ್ಸ್ ಅಂತಂದರೆ ಲೋ ಪಿಚ್ಡ್ ವಾಯ್ಸ್ಗೆ ಎಕ್ಸಾಂಪಲ್. ಲೋ ಪಿಚ್ಡ್ ವಾಯ್ಸ್
ಲೋ ಪಿಚ್ಡ್ ಅಂತಂದರೆ ಫ್ರೀಕ್ವೆನ್ಸಿನೂ ಲೋ ಆಗಿರುತ್ತೆ, ಲೋ ಫ್ರೀಕ್ವೆನ್ಸಿ ಇರುತ್ತೆ. ವೇವ್ ಲೆಂತ್ ಏನಾಗಿರುತ್ತೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಓಕೆ, ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಹಾಗೆ ಹ್ಯೂಮನ್ ವಾಯ್ಸು, ಬರ್ಡ್ ವಾಯ್ಸು, ಹಾಗೆ ವಿಷಲ್ ವಾಯ್ಸು ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂತಂದರೆ ಹೈ ಪಿಚ್ಡ್ ವಾಯ್ಸ್ಗೆ ಎಕ್ಸಾಂಪಲ್. ಹೈ ಪಿಚ್ ಆಗಿರುತ್ತೆ ಇವು, ಹೈ ಪಿಚ್ಡ್ ವಾಯ್ಸ್. ಹಾಗೆ ಹೈ ಫ್ರೀಕ್ವೆನ್ಸಿ. ವೇವ್ ಲೆಂತ್ ಏನಾಗಿರುತ್ತೆ, ವೇವ್ ಲೆಂತ್ ಕಡಿಮೆ ಆಗಿರುತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕು. ಇವುಗಳ ಮೇಲೆ ಸುಮಾರಷ್ಟು ಸಲ ಕ್ವೆಶನ್ಸು ಅರೇಸ್ ಆಗಿತ್ತು. ಓಕೆ, ಸೊ ಇವುಗಳ ಮೇಲೆ ನಮಗೆ ಕನ್ಫ್ಯೂಷನ್ ಆಗೋ ಥರ ಕ್ವೆಶನ್ಸು ಅರೇಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ನೋಡೋದಾದರೆ ಆಡಿಬಲ್ ಆ್ಯಂಡ್ ಇನ್ಆಡಿಬಲ್ ಸೌಂಡ್ ಅಂತ. ಸೊ ಆಡಿಬಲ್ ಅಂತಂದರೆ ನಮಗೆ ಕೇಳಿಸೋಂಥ, ಮನುಷ್ಯರಿಗೆ ಕೇಳಿಸೋಂತಹ ಸೌಂಡ್ ರೇಂಜನ್ನು ನಾವು ಆಡಿಬಲ್ ರೇಂಜ್ ಅಂತ ಹೇಳ್ತೀವಿ, ಆಡಿಬಲ್ ರೇಂಜ್ ಅಂತ ಹೇಳ್ತೀವಿ. ಹಾಗೆ ಇನಾಡಿಬಲ್ ಸೌಂಡ್ ರೇಂಜ್ ಅಂತಂದರೆ ಮನುಷ್ಯರಿಗೆ ಕೇಳಿಸದೇ ಇರೋಂತಹ ಸೌಂಡ್ ರೇಂಜ್ ಏನಿದೆ ಅದನ್ನು ನಾವು ಇನಾಡಿಬಲ್ ರೇಂಜ್ ಅಂತ ಹೇಳ್ತೀವಿ. ಆಡಿಬಲ್ ರೇಂಜ್ ಫ್ರೀಕ್ವೆನ್ಸಿ ಯಾವುದು ಅಂತಂದರೆ 20 ಹರ್ಟ್ಸ್ ಟು 20,000 ಹರ್ಟ್ಸ್. ಹಾಗೆ ಇದನ್ನು 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ಅಂತ ಕೂಡ ಹೇಳ್ತಾರೆ. ಕಿಲೋ ಅಂತಂದರೆ 1000 ಅಂತ. ಸೊ 20 × 1000 ಅಂದರೆ 20,000 ಆಗೋದು. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. 20,000 ಹರ್ಟ್ಸ್ ಅಂತ ಕೊಟ್ಟಿದ್ರು ಒಂದೇ, ಹಾಗೆ 20 ಕಿಲೋ ಹರ್ಟ್ಸ್ KHZ ಅಂತ ಕೊಟ್ಟಿದ್ರು ಸಹ ಒಂದೇ. ಆಡಿಬಲ್ ಫ್ರೀಕ್ವೆನ್ಸಿ ರೇಂಜ್ ಯಾವುದು ಅಂತಂದರೆ 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್. 20 ಹರ್ಟ್ಸ್ಗಿಂತ ಕಡಿಮೆ ಇದ್ದರೂ ನಮಗೆ ಕೇಳಿಸೋದಿಲ್ಲ, ಹಾಗೆ 20,000 ಹರ್ಟ್ಸ್ಗಿಂತ ಜಾಸ್ತಿ ಇದ್ದರೂ ಕೂಡ ನಮಗೆ ಕೇಳಿಸೋದಿಲ್ಲ. 20 ಹರ್ಟ್ಸ್ಗಿಂತ ಕಡಿಮೆ ಇರೋವಂಥ ವಾಯ್ಸನ್ನು ಅಥವಾ ಸೌಂಡನ್ನು ನಾವೇನಂತ ಕರಿತೀವಿ ಅಂದರೆ ಇನ್ಫ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. 20 ಹರ್ಟ್ಸ್ಗಿಂತ ಕಡಿಮೆ ಇರೋವಂಥ ಸೌಂಡ್, 20 ಹರ್ಟ್ಸ್ಗಿಂತ ಕಡಿಮೆ ಇರೋವಂಥ ಸೌಂಡನ್ನು ನಾವೇನಂತ ಕರಿತೀವಿ, ಇನ್ಫ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. 20 ಕಿಲೋ ಹರ್ಟ್ಸ್ಗಿಂತ ಜಾಸ್ತಿ ಇರೋವಂಥ ಸೌಂಡನ್ನು ನಾವು ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಸೊ ಇನ್ಫ್ರಾಸಾನಿಕ್ ಸೌಂಡ್ ಅಂತಂದರೆ 20 ಹರ್ಟ್ಸ್ಗಿಂತ ಕಡಿಮೆ ಇರಬೇಕು. ಅಲ್ಟ್ರಾಸಾನಿಕ್ ಸೌಂಡ್ ಅಂದರೆ 20 ಕಿಲೋ ಹರ್ಟ್ಸ್ಗಿಂತ ಜಾಸ್ತಿ ಇರಬೇಕು ಅಂತ. ಈ ಪೊಲೀಸ್ ಮೆನ್ ಯೂಸ್ ಮಾಡ್ತಾರಲ್ವ ವಿಷಲ್ಸು, ಆ ವಿಷಲ್ಸು ಅಲ್ಟ್ರಾಸಾನಿಕ್ ವೇವ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಅಲ್ಟ್ರಾಸಾನಿಕ್ ವೇವ್ಸ್ ಅಂತಂದರೆ 20 ಕಿಲೋ ಹರ್ಟ್ಸ್ಗಿಂತ ಜಾಸ್ತಿ ಹರ್ಟ್ಸ್ ಅದು ಹೊಂದಿರುತ್ತೆ. ಸೊ ಹಾಗಾಗಿ ಆ ಸೌಂಡನ್ನು ನಾವು ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಡಾಗ್ಸ್ ಇದೆಯಲ್ಲ, ಡಾಗ್ಸ್ ಆ ಥರ ಸೌಂಡನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಡಾಲ್ಫಿನ್, ವೇಲ್ಸ್ ಏನಿದೆ ಇವು ಅಲ್ಟ್ರಾಸಾನಿಕ್ ವೇವ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಓಕೆ ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಸೌಂಡ್ ಅಂತಂದರೆ ಏನು, ಸೌಂಡನ್ನ ಮೀನಿಂಗ್ ಏನು ಅಂತ ತಿಳ್ಕೊಂಡ್ವಿ. ಹಾಗೆ ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಸೌಂಡ್ ಟ್ರಾವೆಲ್ ಆಗೋದಕ್ಕೆ ಯಾವ ಥರದ ಮೀಡಿಯಮ್ ಇರಬೇಕು, ಹಾಗೆ ಯಾವ ಥರದ ಮೀಡಿಯಮಲ್ಲಿ ಎಷ್ಟು ಸ್ಪೀಡಲ್ಲಿ ಅದು ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಸೌಂಡ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆದ ಆಂಪ್ಲಿಟ್ಯೂಡ್, ಹಾಗೆ ಫ್ರೀಕ್ವೆನ್ಸಿ, ಇವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಆಂಪ್ಲಿಟ್ಯೂಡಿಂದ ಸೌಂಡ್ನ ಲೌಡ್ನೆಸ್ಸನ್ನು ನಾವು ಡಿಸ್ಟಿಂಗ್ವಿಷ್ ಮಾಡಬಹುದು. ಹಾಗೆ ಫ್ರೀಕ್ವೆನ್ಸಿಯಿಂದ ಸೌಂಡ್ನ ಪಿಚ್ಚನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹಾಗೆ ಆಡಿಬಲ್ ಹಾಗೆ ಇನ್ಆಡಿಬಲ್ ಈ ಇಷ್ಟು ಟಾಪಿಕ್ಸನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇದರ ಕಂಟಿನ್ಯೂಷನ್ ಪಾರ್ಟ್ 2 ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.